ಮೊದಲಿಗೆ ನನ್ನ ವಾಯ್ಸ್ ಆಫ್ ಅಪ್ಪು ಚಾನಲ್ ಯೂಟ್ಯೂಬ್ ಚಾನಲ್ ನಮ್ಮದು ಅಪ್ಪು ಸರ್ ಹೆಸರು ಮಾಡ್ಕೊಂಡಿರೋದು. ಓಕೆ. ಬಟ್ ಏನಂದರೆ ಎಲ್ಲ ಇಂಟರ್ವ್ಯೂ ಮಾಡ್ಬೇಕಂದ್ರೆ ಫಸ್ಟ್ ನನ್ನ ತಲೆ ಬಂದದ್ದು ನಿಮ್ಮದು ಒಂದು ಸ್ವಲ್ಪ ಎಸೆನ್ಷಿಯಲ್ ಒಳಗೆ ಕಾಮಿಡಿ ಆ್ಯಕ್ಟ್ ಮೂವಿಗಳು ನೋಡ್ತಾ ಇದ್ದೆ. ಥ್ಯಾಂಕ್ ಯು ಸರ್. ಆ ಒಂದು ಮೂವಿ ನೋಡ್ತಾ ಇರ್ಬೇಕು ನಿಮ್ಗೆ ಸುಮಾರು 2 ಸತಿ ನಾನು ಕಾದಿದ್ದೆ, ವೇಟ್ ಮಾಡಿದ್ವಿ. ಹೌದೌದು. ನೀವು ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಡೇಟ್ ಕೊಟ್ಟಿದ್ರಿ. ಸ್ವಲ್ಪ ನಮ್ದು ಒಂದು ಸ್ವಲ್ಪ ಕಾರಣ ನಮ್ದೇ ಇದಾಗಿರ್ಬೋದು, ಬಟ್ ನಿಮಗೇನೋ ತೊಂದರೆ ಆಗಿರ್ಬೋದು ಅಂತ ಗೊತ್ತಿಲ್ಲ. ಇಲ್ಲಿ ಪರವಾಗಿಲ್ಲ ಸರ್. ಹೌದು ಸರ್. ಓಕೆ ಸರ್. ಸರ್ ಈಗ ನಾನೇನಿಲ್ಲ ಸರ್, ಈಗ ಮೇಡಮ್ ಅವರು ಎಲ್ಲ ಪರಿಚಯ ಮಾಡಿಕೊಟ್ರಿ. ಸಿನಿಮಾ ಜರ್ನಿನೇ ಬರ್ಬೇಕಂತೇಳಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನನಗೆ ಕೇಳ್ತಾ ಇರೋದು. ಸರ್ ಸಿನಿಮಾಗೆ ಬರ್ಬೇಕಂದ್ರೆ ಆಕ್ಚುಲಿ ನಾನು ಸಿನಿಮಾ ಬರ್ಬೇಕಂತ ಅನ್ಕೊಂಡಿದ್ದಿಲ್ಲ, ಆಕಸ್ಮಿಕವಾಗಿ ಬಂದೆ ನಾನು ಸಿನಿಮಾಗೆ. 4 years ಬ್ಯಾಕ್ ಬಂದೆ. ಹರ್ಷ ಸಾರ್ ಅಂತ ಇದ್ದಾರೆ ಡ್ಯಾನ್ಸ್ ಮಾಸ್ಟರು, ಅವರು ಡ್ಯಾನ್ಸ್ ಇದರಲ್ಲಿ ಹೋಗ್ತಾ ಇದ್ದೆ ನಾನು. ಜಸ್ಟ್ ಪರಿಚಯ ಆಗಿದ್ರು ಅವ್ರು. ವಸಂತ್ ಅಂತ ನಮ್ಮ ಮಳೆ ಇದ್ದಾರೆ, ಅವ್ರು ಪರಿಚಯ ಮಾಡಿಸ್ಕೊಟ್ಟಿದ್ದು. ಅವರಿಂದ ಒಂದು ಮೂವಿ ಮಾಡಿದ್ರು, ಶಾರ್ಟ್ ಮೂವಿ. ಅದು ಕಾರಣಾಂತರದಿಂದ ಬರಲಿಲ್ಲ, ಅದು ಏನೋ ಒಂದು ಪ್ರಾಬ್ಲಮ್ ಆಯಿತು. ಅಲ್ಲಿಂದ 1 ವರ್ಷ ಗ್ಯಾಪ್ ಆಯ್ತು ಸರ್. ನಮ್ದು ಅವ್ರದ್ದು ಬಸವರಾಜ್ ಅಂತ ಇದ್ದಾರೆ, ಅವರು ನಮ್ಮ ಗುರುಗಳವರು, GV ಬಸವರಾಜ್ ಅಂತ ಹರಿಹರದವರು. ಅವರು ನಾವು ಸೇರ್ಕೊಂಡು ಒಂದು ವೆಬ್ ಸೀರೀಸ್ ಮಾಡಿದ್ವಿ, ಕಥಾನಿಸಿಕೆ ಅಂತ, ನೋಡಿರ್ಬೋದು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಅವರು ನಾವು ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಹೇಳ್ಕೊಡೋರು ನಮಗೆ ಆ್ಯಕ್ಟಿಂಗ್ ಈ ಥರ ಹಿಂಗೆ ಅಂತಂದು, ಹಂಗೆ ಮಾಡ್ಕೊಂತ ಹೋದ್ವಿ. ಈಗ 2 ವೆಬ್ ಸೀರೀಸ್ ಆಗಿದೆ, ಒಂದು ಬಿಡುಗಡೆ ಆಗಿದೆ, ಇನ್ನೊಂದು ಬಿಡುಗಡೆ ಇನ್ನು ನೆಕ್ಸ್ಟ್ ಮಂತ್ ಏನೋ ಆಗ್ಬೋದು. ಓಕೆ. ಬಟ್ ಆದರೆ ಸಪ್ರೇಟಾಗಿ ವಿಡಿಯೋ ಮಾಡ್ಕೊಂತ ಅವ್ರು ನಮಗೆ ಇದು ಮಾಡಿದ್ದು, ನೀವೇ ಮಾಡ್ಕೊಂತ ಇರಿ ಅಂತ ಧೈರ್ಯ ತುಂಬಿದ್ದು ಬಸವರಾಜ್ ಅವ್ರು, ನಮ್ಮ ಗುರುಗಳವರು. ಅಂದ್ರೆ ಸಪೋಸ್ ಅವ್ರನ್ನ ನಿಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಬೆನ್ನೆಲುಬಾಗಿ. ಹೌದೌದೌದು, ಬೆನ್ನೆಲುಬಾಗಿ ನೀವು ಮಾಡಿರಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಹೌದು ಸರ್. ಚೆನ್ನಾಗಿ ಇದು ಮಾಡ್ತೀನಿ ಸರ್. ಅಂದ್ರೆ ಜರ್ನಿಗೆ ಸ್ವಲ್ಪ ಕಾಸ್ಟ್ ಇಷ್ಟ ಹೆಂಗೆ ಅಂದ್ರೆ, ಈಗ ಒಂದು ಮೂವಿ ಜರ್ನಿ ಒಳಗೆ ಒಂದು ಕಲಾವಿದರನ್ನು ಅವ್ರನ್ನ ಕರೆಸ್ಬೇಕು, ಏನೋ ಒಂದು ಮಾಡ್ಬೇಕು ಅಂದ್ರೂ, ಈಗ ಸಣ್ಣ ಪುಟ್ಟ ಒಂದು ಇದಕ್ಕೆ ಹೋದ್ರೂ ಒಂದು ಇದಿರುತ್ತೆ. ಹಾಗೆ ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ನೀವು ಸರ್? ಒಂದು ಮೂವಿ ಮಾಡ್ಬೇಕಂದ್ರೆ ಸಾಕಷ್ಟು ಇದು ಖರ್ಚುಗಳ ಸಾಧ್ಯತೆ ಇದೆ ಭಾಳ. ಹೌದು. ಅದನ್ನೇ ನಾವು ಪರ್ಸನಲ್ ಆಗಿ ಮಾಡ್ಕೊಂಡು ಮಾಡ್ತೀವಿ ಸರ್. ಅಲ್ಲ, ಅಷ್ಟು ಟೋಟಲ್ ಆಗಿ ಮಾಡ್ತೀರಾ ಸರ್ ಅಥವಾ ಇಂಡಿವಿಜುವಲ್ ಆಗಿ ಮಾಡ್ತೀರಾ ಸರ್? ಓಕೆ. ಯಾಕಂದ್ರೆ ಈಗ ಮಾಮೂಲಿ ಅಂದ್ರೆ ಈಗ ನೋಡ್ತೀವಲ್ಲ ಸರ್, ಏನೇ ಒಂದು ಸಣ್ಣ ಒಂದು ವಿಡಿಯೋ ಮಾಡಕ್ ಹೋದ್ರೂ ಒಂದು ಯಾವುದೋ ಒಂದು ವಿಡಿಯೋ ಮಾಡಿದ್ರು ಮಿನಿಮಮ್ ಅವ್ರಿಗೆ ಒಂದು ಶಾರ್ಟ್ ಮೂವಿ ಅಂದ್ರೂ ಒಂದು 30-40 ಮಿನಿಮಮ್ ಇದ್ದೇ ಇರುತ್ತೆ. ಬೇಕು ಸರ್. 30-40 ಅಂದ್ರೆ ಸುಮ್ಮನೆ ಮ್ಯಾಕ್ಸಿಮಮ್ ಈ ಥರ ನೀವು ಮಾಡೋ ಮೂವಿ ಥರ ಅಲ್ಲ ಸರ್. ನೀವು ಮಾಡೋ ಮೂವಿ ಥರ ಬಿಟ್ಟು ಬೇರೆ ಮೂವಿ ಶಾರ್ಟ್ ಮೂವಿ ಮಾಡ್ತಾರೆ, ಕೆಲವೊಂದು ಮೂವಿಗಳು ನೋಡ್ತೀನಲ್ಲ, ಅದಕ್ಕೆ 30,000 ಖರ್ಚು ಮಾಡ್ತಾ ಇರ್ತಾರೆ. ನಾನು ಭಾಳಷ್ಟು ನೋಡಿದ್ದೀನಿ. ಈಗ ನಿಮ್ಮದು ಮೂವಿಗೆ ಇಷ್ಟಕ್ಕೊಂದು ಎಷ್ಟು ಬಂಡವಾಳ ಅಂದ್ರೆ ಈ ಮೂವಿಗೆ? ಒಂದೊಂದು ಮೂವಿಗೆ ಒಂದೊಂದು ರೀತಿ ಬಂಡವಾಳ ಇರುತ್ತೆ ಸರ್, ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಶಾರ್ಟ್ ಮೂವಿನ 5,000ದಾಗೂ ಮಾಡ್ಬೋದು, 5 ಲಕ್ಷದಾಗೂ ಮಾಡ್ಬೋದು ಸರ್, ಅವರವ್ರ ಎಬಿಲಿಟಿ ಮೇಲೆ. ಆಮೇಲೆ ಇನ್ನೊಂದು ಕೊರಿಯೋಗ್ರಫಿ ಇದು ಇರುತ್ತಲ್ಲ ಸರ್, ಕೊರಿಯೋಗ್ರಫಿ ಅದೊಂದು ಕಾಸ್ಟ್ಯೂಮ್ಸ್ ಅದನ್ನೆಲ್ಲ ಹೆಂಗೆ ಇದು ಅಂತ ಅದೇ ನಾವೇ ಹೇಳ್ತೀವಿ ಸರ್ ಆಡಿಯನ್ಸ್ಗೆ. ಮೇಡಮ್ ಇವ್ರಿಗೆ ಹೇಳ್ತೀನಿ ಈ ತರ ಇರುತ್ತೆ ಅಂದ್ರೆ ಮೇಡಮ್ ಎಲ್ಲ ತಗೊಂಡ್ಬಂದ್ಬಿಡ್ತಾರೆ, ಎಲ್ಲ ಪರ್ಚೇಸ್ ಅವರೇ ಮಾಡ್ತಾರೆ. ಅಂದ್ರೆ ಎಲ್ಲ ಹೊಂದಾಣಿಕೆಯಿಂದ ಇದು ಮಾಡ್ತೀರಿ. ಮೇಡಮ್ ಏನು ಅನ್ಸುತ್ತೆ ಈಗ ಅಕಸ್ಮಾತ್ ಏನೋ ಒಂದು ಕೊರಿಯೋಗ್ರಫಿ ಹೇಳಿದ ತಕ್ಷಣ ಕೆಲವ್ರು ಏನ್ ಮಾಡ್ತಾರೆ, ನಮಗೆ ಅಂತ ಏನ್ ಹಿಂಗೆ ಹೇಳ್ತಾರ ಸರ್ ಅಂತ ಏನಾದ್ರು ನಿಮ್ಮ ಕೈಲಿ ಏನಾದ್ರು ಆತರ ಏನು ಅನ್ಸಿಲ್ಲ ಸರ್. ಅಂದ್ರೆ ಒಂದೇ ಟೀಮ್ ಆಗುತ್ತಲ್ಲ, ಅಂದ್ರೆ ಕೋಆರ್ಡಿನೇಷನ್ ಇರುತ್ತೆ. ಆಮೇಲೆ ಅವ್ರು ಹೇಳೋದು ಅಟ್ಲೀಸ್ಟ್ ನಾವು ಬೇರೆ ಕಡೆ ಹೋದಾಗ ಅದು ನಮಗೆ ಇದು ಮಾಡ್ಕೋತೀವಿ, ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಏನಾದ್ರೂ ಇದ್ರೆ ನಮ್ಗೆ ಪರ್ಚೇಸ್ ಮಾಡೋ ಎಬಿಲಿಟಿ ನಮ್ಮಲ್ಲಿ ಬರುತ್ತೆ ಅಂತ. ಸೊ ಅವ್ರು ಹಂಗೆ ಹೇಳಿದಾಗ ಖುಷಿಯಿಂದನೇ. ಈಗ ಅವ್ರು ಹೆಚ್ಚಾದ ಒಂದು ಶಾರ್ಟ್ ಮೂವಿ ಮಾಡ್ಬೇಕಾದ್ರೆ ಕಾಸ್ಟ್ಲಿ ಇದ್ರ ಕೇಳಿರ್ತಾರೆ, ಅಂದ್ರೆ ಇದ್ರದ್ದು ಡ್ರೆಸ್ ಕೋಡ್ ಏನೋ ಒಂದು ಇದಾದ್ರೂ ಜಾಸ್ತಿ ಅಮೌಂಟ್ ಇದಾಯ್ತಂದ್ರೆ ಹೆಂಗೆ ಸಪೋರ್ಟ್ ಮಾಡ್ತಾರೆ? ಅದು ಅದಕ್ಕೆ 50-50 ಇರುತ್ತೆ. ಇನ್ ಕೇಸ್ ನನ್ನ ಕೈಲಿ ಆಗಿಲ್ಲ ಅಂತಂದ್ರೆ ನಾನೊಂದು ಅರ್ಧ ಹಾಕಿದ್ರೆ, ಇನ್ ಕೇಸ್ ಅವ್ರು ಒಂದು ಅರ್ಧ ಹಾಕಿರ್ತಾರೆ, ಅಲ್ಲಿ ನಾವು ಇದು ಮಾಡ್ತೀವಿ. ಹಂಗೆ ಹೆಚ್ಚಾಗಿ ನಾವು ಡೈರೆಕ್ಟ್ರನ್ನೇ ನೇರವಾಗಿ ಧೈರ್ಯ ತುಂಬಬೇಕು, ಡೈರೆಕ್ಟ್ರಿಗೆ ಧೈರ್ಯ ತುಂಬಬೇಕು. ಹೌದು ಸರ್. ಸರ್ ಜರ್ನಿ ಭಾಳ ಚೆನ್ನಾಗಿ ಹೋಗ್ಲಿ ಸರ್. ಮುಂದೆ ನನಗೇನಂದ್ರೆ ಒಂದೇನೋ ಸರಿ, ಈ ಮೂವಿ ಮಾಡ್ಬೇಕಂದ್ರೆ ಎಡಿಟರು, ಕೊರಿಯೋಗ್ರಾಫರು ಅವರೆಲ್ಲ ಯಾರು ಇದು ಮಾಡ್ಕೊಂತ? ನಮ್ಮ ಟೀಮ್ ಸರ್, ಮೋಹನ್ ಅಂತ. ಪ್ರತಿ ಶೂಟಿಂಗ್ ಇಂದ ಹಿಡಿದು ಅಪ್ ಟು ಏನೇನ್ ಬೇಕು ಎಲ್ಲೆಲ್ಲಿ ಬೇಕು ಅಂತ ಎಲ್ಲ ಇವರೇ ಮಾಡೋದು. ಶೂಟಿಂಗ್ ಆಗಿ ಕ್ಯಾಮ್ರಾ ವರ್ಕ್ ಆಗ್ಲಿ ಹಂಗೆ ಕಾಣಿಸೋದಿಲ್ಲ. ಕಾಮಿಡಿ ಆಕ್ಟರ್ಸ್ ಇವರು. ಕಾಮಿಡಿನೇ ತಗೋಬೇಕಂತ ಯಾಕೆ ಇಷ್ಟ ಆಯ್ತು ನಿಮಗೆ? ಸರ್ ಜಾಸ್ತಿ ಈ ರೀಲ್ಸ್ಗಳೆಲ್ಲ ಮಾಡ್ತಾ ಇದ್ದೆ, ಡಬ್ಬಿಂಗ್ ಮಾಡ್ತಾ ಇದ್ದಾಗ ಕೆಲವೊಂದು ಕಾಮಿಡಿ ಫಸ್ಟ್ ಟೈಮ್ ನಾವು ಮಾಡಿದ್ದು
ಸ್ಕೂಲಲ್ಲಿ NSS ಕ್ಯಾಂಪ್ ಅಂತ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ವೈಸ್ ಕುಡುಕುಂ ಪಾರ್ಟ್ ಕೊಟ್ಟಿದ್ರು. ಕುಡುಕುಂ ಪಾರ್ಟ್ ಅಲ್ಲಿ ನಾನು ಜಾಸ್ತಿ ಮಾಡಿದ್ದೆ. ಅಂದ್ರೆ ಅದರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಅದರಲ್ಲಿ ಇನ್ವಾಲ್ವ್ ಆಗಿ ಸ್ವಲ್ಪ ಕುಡುಕುಂ ಪಾರ್ಟ್ ಅಲ್ಲಿ ಮಾಡಿದ್ರೆ ಜನಗಳೆಲ್ಲ ನಗಕತ್ಬಿಟ್ಟಿದ್ರು. ಅದೇ ಗೊತ್ತಾಯ್ತು, ಕುರುಬನ್ ಪಾಪ ಅಂದ್ರೆ ಅದರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಅದ್ರ ಒಂದು ಡೈಲಾಗ್ ಏನಂತಂದ್ರೆ, ಅರ್ಜುನ ತಗೋ ಬಾಣ ನೋಡು ಹಾಕಿನಿ ಬಿಡು ಬಾಣ ಅಂತ. ನಾನು ಏನ್ ಹೇಳ್ತಾ ಇರ್ತೀನಿ, ಅರ್ಜುನ ನೋಡು ಹಾಕಿನ ತಗೋ ಕ್ವಾರ್ಟರ್ನ ಕುಡಿ ಕ್ವಾರ್ಟರ್ನ ಅಂತ ಹೇಳ್ತಾ ಇರ್ತೀನಿ. ಅಲ್ಲಿ ಅದು ನೀವ್ ಹೇಳೋ ರೀತಿ ಒಂದು ಆಕ್ಟಿಂಗ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಒಂದು. ಅಂದ್ರೆ ನಾನು ಅವಾಗ PUC ಹೋಗ್ತಾ ಇದ್ದೆ. PUC ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಡಿಗ್ರಿ ಎಲ್ಲ ಮುಗಿಸಿದ್ಮೇಲೆ ನಾನು ಸಂದೀಪಣ್ಣವ್ರ ಇದರಿಂದ ಬಂದಿದ್ದು. ಹೌದ್ರಾ? ಸರ್, ಈಗ ಇನ್ನೊಂದೇನಂದ್ರೆ, ಈಗ ಟೀಮ್ ನ ಯಾವ ತರ ಬಿಲ್ಟ್ ಮಾಡ್ಕೊಂಡು ಹೋಗ್ತೀರಿ ನೀವು? ಸರ್, ಟೀಮಲ್ಲಿ ನಾವು ಯಾವುದೇ ಒಂದು ಕಥೆನ ಆಗಲಿ ಏನಾರು ಆಗಲಿ ಶೇರಿಂಗ್ ಮಾಡ್ತೀವಿ. ಇವರಿಗೆ ಏನು ಐಡಿಯಾ ಬರುತ್ತೋ ಆ ಥರ ಈ ಸೀನಲ್ಲಿ ಈ ಥರ ಇದೇ ಥರ ಇರಲಿ, ಹಿಂಗೆ ಏನಾರು ಇದ್ರೆ ಕರೆಕ್ಷನ್ ಮಾಡ್ತೀವಿ. ಫೋನಲ್ಲೇ ಕರೆಕ್ಷನ್ ಮಾಡ್ತೀವಿ. ಇದು ಮಾಡ್ಕೊಂತ ಈ ಥರ ಹಿಂಗೆ ಈ ಕತೆ ನಾಳೆ ಶೂಟಿಂಗ್ ಐತಂದ್ರೆ ಹಿಂದಿನ ದಿವಸ ಯಾರ್ಯಾರು ಬರ್ಬೇಕು, ಯಾವ ಥರ ಎಷ್ಟು ಗಂಟೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅವೆಲ್ಲ ಫೋನಲ್ಲಿ ಮಾತಾಡ್ಕೊಂಡು ಫೋನಲ್ಲೇ ಕಾಂಟ್ಯಾಕ್ಟ್ ಕಲಾವಿದರನ್ನ ಯಾವ ತರ ಕರ್ಕೊಂಡ್ಬಂದು ನಿಭಾಯಿಸ್ಕೊಂಡು ಹೋಗ್ತೀರಿ? ಸರ್, ಶೂಟಿಂಗ್ ಮಾಡೋದೇನು ದೊಡ್ಡದಲ್ಲ. ಕಲಾವಿದರನ್ನ ಹಿಡಿದು ಕರ್ಕೊಂಡ್ಬರೋದೇ ಒಂದು ಸವಾಲಿನ ಕೆಲಸ ಆಗಿರುತ್ತೆ. ಅದೇ ನಂಗೆ ಕೇಳ್ತಿರಪ್ಪ. ಯಾಕೆಂದ್ರೆ ಈಗ ಶೂಟಿಂಗ್ ಮಾಡೋದು ಎಲ್ಲಿ ಬೇಕಾದ್ರೆ ಮಾಡ್ಬೋದು, ಯಾರು ಬೇಕಾದ್ರೆ ನಾನ್ ಮಾಡ್ತೇನೆ ಅನ್ನೋದು ಯಾವ್ದಾರ ಸಿಗ್ತಾರೆ. ಬಟ್ ಆರ್ಟಿಸ್ಟ್ ಸಿಗಲ್ಲ, ಕಲಾವಿದ್ರು ಸಿಗಲ್ಲ. ನಮಗೆ ಮೇನ್ ಕಲಾವಿದರು ಮುಖ್ಯ. ಸರ್, ಅವರಿಗೆ ಒಂದು 1 week 2 week ಬಿಫೋರ್ ಹೇಳಿರ್ತೀವಿ ಸರ್ ನಾವು. ಕಲಾವಿದರು ಬೇರೆ ಕಲಾವಿದರು ಹುಡುಕ್ಬೇಕಂದ್ರೆ ಅವ್ರ ಫೋನ್ ನಂಬರ್ ಆಗಲಿ ಕನೆಕ್ಟ್ ಮಾಡ್ಕೊಳ್ಳೋದಾಗ್ಲಿ. ಮೇಡಮ್ ಬಿಜಿ ಇರ್ತಾರೆ, ಅವ್ರು ತುಂಬಾ ಇದು ಮಾಡಿದ್ದಾರೆ, ಶಾರ್ಟ್ ಮೂವಿ ಮಾಡಿದ್ದಾರೆ. ಮೇಡಮ್ ಅವ್ರಿಗೆ ಹೇಳ್ಬೇಕು, ಅವ್ರು 2 week ಮುಂಚೆನೆ ಹೇಳ್ಬೇಕು ಇವ್ರಿಗೆ, ಮೇಡಮ್ ಹಿಂಗ್ ಈ ತರ ಇದೆ ಅಂತ. ಅವ್ರು ಬೇರೆದು ಏನೋ ಇದ್ರೆ ಬರಲ್ಲ ಅಂತಾರೆ, ಇಲ್ಲ ಅಂದ್ರೆ ಬರ್ತಾರ ಅವ್ರು. ಆಮೇಲೆ ಇನ್ನೊಂದ್ಸ, ಈಗ ಎಲ್ಲರಲ್ಲೂ ಒಂದೇ ಕೋಆರ್ಡಿನೇಷನ್ ಇದೆನಾ, ಅಥವಾ ಏನಾದ್ರು ಯಾರಲ್ಲೂ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಏನಾದ್ರು ಸ್ವಲ್ಪ ಲೇಟ್ ಆಗಿ ಬರೋದು ಏನಾದ್ರು ಇದಾಯ್ತಂದ್ರೆ ಏನಾದ್ರು ಕೋಪ, ಆ ಟೈಮಲ್ಲಿ ಏನಾದ್ರು ಕೋಪ ಏನಾದ್ರು ಮಾಡ್ಕೊಂಡ್ರ ನೀವು? ಇಲ್ಲ, ಕೋಪ ಬರೋದು ಸಾಮಾನ್ಯ ಸರ್, ಶೂಟಿಂಗ್ ನಲ್ಲಿ ಅದೇ ತೋರ್ಸ್ಕೊಂಡು. ಯಾಕಂದ್ರೆ ಈಗ ಹೇಳ್ಬೇಕಂದ್ರೆ ಉಪೇಂದ್ರ ಅವ್ರ ತಗದ್ರಿ ಇಂದ ಡೈರೆಕ್ಟ್ ಆಗಿ ಬೈಬಿಡ್ತಾರ. ಆ ತರ ನಿಮ್ದು ಒಂದು ಕ್ಯಾರೆಕ್ಟರ್ ಅಂದ್ರೆ ಎಲ್ಲರನ್ನ ಏನಾದ್ರು ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೆ ಶೂಟಿಂಗ್ ಅಲ್ಲಿ ಏನಾದ್ರು ಬೈತೇವೆ ಸರ್, ಬೈತೇವೆ. ಅತಿ ಹೆಚ್ಚಾಗಿ ಏನ್ ಬೈಯಲ್ಲ, ಜಸ್ಟ್ ಅವಾಗ ಮಾಡ್ಬೇಡ ಈ ತರ ಅಂತ. ಬಟ್ ಅವ್ರು ತಿದ್ಕೊಂಡೋಗ್ಲಿ. ಶೂಟಿಂಗ್ ಅಲ್ಲಿ ಅತಿ ಹೆಚ್ಚು ಕೋಪ ಮಾಡ್ಕೊಳ್ಳೋದು ಅಂದ್ರೆ ಮೋಹನ್ ಸರ್. ಅಂದ್ರೆ ಕೋಪ ವಿತ್ ಕಾಮಿಡಿ ಎರಡನ್ನು ಹೋಗ್ತಾರೆ. ಕೆಲವೊಂದು ಸೀನ್ ಬರ್ಲಿಲ್ಲ ಅಂತಂದ್ರೆ ಹೇಳ್ತಿರ್ತೀನಿ, ಈ ಸೀನ್ ಕರೆಕ್ಟಾಗಿ ಬರ್ಬೇಕಿಲ್ಲ, ಬರ್ಲಿಲ್ಲ ಅಂದ್ರೆ ನೋಡಿ ಬಯಸ್ತೀರ ಅಂತ ಹೇಳ್ತೀವಿ. ಅದ್ರಲ್ಲಿ ನಿಭಾಯಿಸೋರು ನಾನೇನೋ ಸಿಟ್ ಮಾಡ್ಕೊಂಡು ಬಂದು ನಿಭಾಯಿಸ್ತಾರ ಅಂದ್ರೆ ಇವರ. ಮೇಡಮ್, ನಿಮ್ದು ಇದ್ರದ್ದು ನನಗೆ ಗೊತ್ತಾಗಿಲ್ಲ, ಹೆಂಗೆ ಆಕ್ಟಿಂಗ್ ಹೆಂಗೆ ಬಂತು, ಯಾವ ರೀತಿ? ಸರ್, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಒಂದು ಸಣ್ಣದು ಪುನೀತ್ ಸರ್ ಸಿನಿಮಾದಿಂದಾನೇ ಸ್ಟಾರ್ಟ್ ಮಾಡಿದ್ದು. ಯುವರತ್ನ ಸಿನಿಮಾದಲ್ಲಿ ಒಂದು ಸ್ಟೂಡೆಂಟ್ ರೋಲ್ ಮಾಡಿದ್ದೆ. ಅದರಿಂದ ಒಂದು ಫೇಸ್ ಆಫ್ ಕರ್ನಾಟಕ ಅಂತ ಒಂದು ಆಡಿಷನ್ಗೆ ಹೋಗಿದ್ದೆ. ಅಲ್ಲಿಂದ ನಂಗೆ ಇವ್ರು ಪರಿಚಯ ಆಯ್ತು, ಸರ್ ಪರಿಚಯ. ಅಲ್ಲಿಂದ ನಮ್ದು ಒಂದು ಬಾಂಡಿಂಗ್ ಬಿಲ್ಡ್ ಆಯ್ತು. ಅವರೊಟ್ಟಿಗೆ ನಾನೊಂದು 4 ಸಿನಿಮಾ ಮಾಡಿದ್ದೀನಿ ಸರ್, ಶಾರ್ಟ್ ಫಿಲಮು. ಅವ್ರ ಟೀಮ್ ಒಂದು ನಂಗೆ ಸಪೋರ್ಟ್ ಮಾಡುತ್ತೆ, ಆ ಟೀಮ್ ಚೆನ್ನಾಗಿದೆ. ಸೊ ಹಾಗಾಗಿ ಯಾವುದೇ ಶಾರ್ಟ್ ಫಿಲಮ್ ಇದ್ರು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀನಿ. ಅವ್ರು ಕರೆದ್ರೆ 2 ಸಲ ಮಿಸ್ ಮಾಡಿದ್ದೀನಿ, ಅಂದ್ರೆ 1-2-3 ಸಲ ಮಿಸ್ ಮಾಡಿದ್ದೀನಿ. ಅವ್ರಿಗೆ ಡೈರೆಕ್ಟ್ ಬೈತಾರ, ನೀವೆಲ್ಲ ಕೋಆರ್ಡಿನೇಷನ್ ಮಾಡಿ ಡೈರೆಕ್ಟ್ ಒಂದು ಎತ್ತುತ್ತೀರಿ. ಡೈರೆಕ್ಟ್ ಹೇಳಿದಾರ ಹಿಂಗೆ ಮಾತಾಡಿ? ಇಲ್ಲ, ಆ ತರ ಏನಿಲ್ಲ ಸರ್. ನಮಗೆ ಅಂದ್ರೆ ಅವ್ರು ಆ ತರ ಸಪೋರ್ಟಿವ್ ಆಗಿದ್ದಾರೆ. ಇನ್ ಕೇಸ್ ಅವ್ರದ್ದೇ ಅಂತಲ್ಲ, ನಾನು ಬೇರೆ ಶಾರ್ಟ್ ಫಿಲಮ್ಗೆ ಹೋದ್ರು ಚೆನ್ನಾಗಿ ಮಾಡಿ, ಯಾರು ಹೇಳಲ್ಲ ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್, ನೀವು ಬೇರೆ ಕಡೆ ಹೋಗಿ ಚೆನ್ನಾಗಿ ಬೆಳೀರಿ, ದಾವಣಗೆರೆನ ಬೆಳೆಸ್ಬೇಕಂತ ಅವ್ರು ನಮಗೆ ಅಟ್ಲೀಸ್ಟ್ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ಥರ ಯಾರೂ ಸಿಗಲ್ಲ. ಸೊ ಹಾಗಾಗಿ ಖುಷಿ ಅನ್ಸುತ್ತೆ. ಬಟ್ ಅಲ್ಲ, ಈಗ ನೀವು ಹೇಳೋ ರೀತಿ ನಮ್ಮ ಡೈರೆಕ್ಟರ್ ಸಾಹೇಬದ ಹೆಚ್ಚಾಗಿ ಬೇರೆ ಪಾತ್ರ ಇರೋದು ಸರ್. ಈಗ ನಮಗೆ ನಿಮ್ಮ ಜರ್ನಿ ಸ್ಟಾರ್ಟಿಂಗ್ ಹೇಳಿದ್ರಿ, ಎಲ್ಲ ಮೂವಿಯಲ್ಲೂ ಕಾಮಿಡಿ ಇದನ್ನ ತಗೊಂತಿದ್ದೀರಿ. ಹೌದು, ಒಂದು ಆಕ್ಟಿಂಗ್ ರೋಲ್ ಯಾಕೆ ಕೊಡ್ಬೋದು ಅಂದ್ರೆ ಬೇರೆ ಇದು ಡೈರೆಕ್ಟ್ ಇದು ತರ ಫೈಟಿಂಗು ಅಂದ್ರೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಚಿತ್ರ.
ಸರ್ ಅದೇ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಇದೀವಿ, ಡಿಸ್ಕಸ್ ಮಾಡಿದ್ವಿ ಮೋಹನ್ ಸರ್ ಜೊತೆ. ನಾನೇ ಬರ್ದಿರೋದು ಇದೆ, ಡಿಸ್ಕಸ್ ಮಾಡಿದ್ದೀವಿ. ಸ್ಕ್ರಿಪ್ಟ್ ರೆಡಿ ಅಂದ್ರೆ ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ. ಹೌದು. ಇನ್ನೊಬ್ಬರ ನಮ್ದು ಸ್ಟೇಮಲ್ಲಿ ಮಣಿ ಅಂತ, ಅವ್ರದ್ದೊಂದು ತುರ್ತು ಪರಿಸ್ಥಿತಿಯಿಂದ ಬಂದಿಲ್ಲ, ಹಿಂಗಾಗಿ ಅವ್ರದ್ದೇನೋ ಕೆಲಸ ಇದೆ. ಮಾಡಿ ಸರ್, ಚೆನ್ನಾಗಿ ಮಾಡ್ಕೊಂಡ್ರಿ ಸರ್. ಬಟ್ ಎಲ್ರಿಗೂ ಹೇಳೋದ್ ಪ್ರಕಾರ ಅಂದ್ರೆ ಡೈರೆಕ್ಟರ್ ಮೇಲೆ ಬಿಟ್ಬಿಡಿದ್ರು. ಅಂದ್ರೆ ಡೈರೆಕ್ಟ್ರೇ ಮೇನು. ಈಗ ನಮ್ಗೆ ಈಗ ಉಪೇಂದ್ರ ಸರ್ ಹೇಳ್ತಾರಲ್ಲ ಆ ತರ ಆಗ್ಬಿಡ್ತು ಸರ್. ಡೈರೆಕ್ಷನ್ ಅಂದ್ರೆ ಏನ್ ಗೊತ್ತಾ, ಇವ್ರಿಗೆ ಹೇಳ್ಕೊಟ್ಟು ಇವ್ರ ತರ ಆಕ್ಟಿಂಗ್ ಮಾಡಿಸಿ, ಇವ್ರ ಹತ್ರ ಆಕ್ಟಿಂಗ್ ಮಾಡಿಸಿ, ಅದು ನಾವು ಆಕ್ಟಿಂಗ್ ಮಾಡಿ, ಅದು ಸುಲಭವಾದ ಕೆಲಸ ಅಲ್ಲ ಸರ್ ಅದು. ಆಮೇಲೆ ಇನ್ನೊಂದು ಅಟ್ ಪ್ರೆಸೆಂಟ್ ನೀವು ಹೆಂಗೆ ಕಂಟೆಂಟ್ ಇದು ಮಾಡ್ತೀರಿ ಅಂದ್ರೆ ಶೂಟಿಂಗ್ ಅಲ್ಲಿ ಕೆಲವೊಂದು ಸ್ಪಾಟ್ ಡೈಲಾಗ್ ಇರುತ್ತೆ, ಕೆಲವೊಂದು ಕಂಟೆಂಟ್ ಮಾಡ್ಕೊಂಡಿರ್ತೀವಿ. ನಮ್ದು ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ ಯಾವ ಕಂಟೆಂಟ್ ಯಾವ ತರ ಏನೇನು. ಕೆಲವೊಂದು ಅಕಸ್ಮಾತ್ ಶೂಟಿಂಗ್ ಅಲ್ಲಿ ನೀವು ಏನ್ ಕಂಟೆಂಟ್ ರೆಡಿ ಮಾಡ್ಕೊಂಡ್ರಿ, ಆ ರೋಲ್ ಅಲ್ಲಿ ಆ ಕಂಟೆಂಟ್ ಇರಲ್ಲ, ಆ ಇದರಲ್ಲಿ ಏನ್ ಯಾವ ರೀತಿ ನಿಭಾಯಿಸ್ತೀರಿ? ಸ್ಪಾಟ್ ಅಲ್ಲೇ ನಿಭಾಯಿಸ್ತೀವಿ ಸರ್. ಅದು ಯಾರೊಬ್ರು ಬರ್ಲಿಲ್ಲ ಅಂದ್ರೆ ಇನ್ನೊಂದು ಆಕ್ಚುಲಿ ಇನ್ನೊಂದು ಇರುತ್ತೆ, ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಆಲ್ರೆಡಿ 2 ತರದ್ದು, ನಿಭಾಯಿಸ್ತೇವೆ. ಶೂಟಿಂಗ್ ನ ಬಿಜಿ ಇದ್ರೆ ಸಾಹೇಬ್ರ ನಿಭಾಯಿಸ್ತಾರೆ. ಅಂದ್ರೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಡೈರೆಕ್ಟರ್ ವಿತ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಚೆನ್ನಾಗಿ ನಡೀಲಿ ಸರ್. ಜರ್ನಿ ಚೆನ್ನಾಗಿ ನಡೀಲಿ, ಯಾಕಂದ್ರೆ ತುಂಬಾ ಮೂವೀಸ್ ಎಲ್ಲ ನೋಡ್ತಾ ಇದೀವಿ. ಹೌದಾ, ಥ್ಯಾಂಕ್ ಯು. ಇನ್ನೊಂದು ಏನಂದ್ರೆ ನನ್ನ ಅಪ್ಪು ಫ್ಯಾನ್ ಅಂತ ಹೇಳಿದ್ರಿ, ವಾಯ್ಸ್ ಆಫ್ ಅಪ್ಪು ಕಡೆಯನ್ನು ನಾನು ಈ ಮೂವಿಗಳಿಗೆ ಯಾವಾಗ್ಲೂ ಇದನ್ನ ಮಾಡ್ತೀನಿ, ಸಪೋರ್ಟಿವ್ ಆಗಿರ್ತೀನಿ. ಇನ್ನೊಂದು ಏನ್ ಗೊತ್ತಾ ಸರ್, ಪ್ರತಿಯೊಂದು ಕಂಟೆಂಟ್ ಏನೇ ಇದ್ರು ಶಾರ್ಟ್ ಮೂವಿದು ನನ್ನ ಆಲ್ಮೋಸ್ಟ್ ಎಲ್ಲ ನನ್ನ ಡೈರೆಕ್ಟರ್ ಹಲವಾರು ಡೈರೆಕ್ಟರ್ ಪರಿಚಯ ಇದ್ದಾರೆ, ಅವ್ರಿಗೂ ತಲುಪಿಸ್ತೀನಿ, ರೀಚ್ ಮಾಡ್ತೀನಿ. ಒಂದು ಅಕಸ್ಮಾತ್ ನೋಡಿ ಸರ್, ನಮ್ಮ ಇಂಡಸ್ಟ್ರಿಯಲ್ಲಿ ಒಳಗೆ ಒಂದು ಬೈ ಚಾನ್ಸ್ ನೀವು ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕಂದ್ರೆ ನಮಗೊಂದು ಆಸೆ ಇದೆ. ಯಾಕಂದ್ರೆ ಇಷ್ಟೊಂದು ಟೋಟಲಿ ಮಾಡ್ತಿದ್ದೀರ, ನನಗೆ ಖುಷಿ ಇರೋದು ಅದೇ. ಈಗ ಅಪ್ಪು ಫ್ಯಾನ್ಸ್ ಅವ್ರು ಮೇಡಮ್ ರೆಡಿ ಅದಾರೆ, ನಿಮ್ ಟೀಮು ಚೆನ್ನಾಗಿದೆ, ನೀವೆಲ್ಲ ಸೇರ್ಕೊಂಡು ಒಂದು ಆ ಮಟ್ಟಕ್ಕೆ ರೀಚ್ ಆಗ್ಬೇಕು ನಮ್ಮ ಚಾನಲ್ ಮುಖಾಂತರ ನಾನು ಕೇಳೋದು. ಓಕೆ, ಖಂಡಿತ ಸರ್, ಎಫರ್ಟ್ ಹಾಕ್ತೀವಿ ಸರ್. ಎಫೆಕ್ಟ್ ಹಾಕಿ ಬರೀ ಸರ್, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಅದು ರೀಚ್ ಆಗಿದ್ರಿ ಸರ್. ಇನ್ನೇನ್ ತೆರೆ ಮೇಲೆ ಬರೋದು ಅಷ್ಟೇ ಬಾಕಿ ಇರೋದು. ನಿಮ್ದು ಒಟ್ಟು ಸಪೋರ್ಟ್ ತಗೊಂಡು ನೀವು ಆದಷ್ಟು ಬೇಗ ಡೈರೆಕ್ಟ್ ಇದು ಮಾಡೋ ಇದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಇನ್ನೊಂದೇನು ಗೊತ್ತಾ, ನಾನು ಇವರು ಒಂದೇ ಫಿಲಮ್ ಮಾಡಿದೀವಿ, ಬಟ್ ಗೊತ್ತಿಲ್ಲ ಅದೇ ಯುವರತ್ನ ಒಳಗೆ ಸ್ಟೂಡೆಂಟ್ ರೋಲ್ ಅವರು ಮಾಡಿದ, ನಾವು ಮಾಡಿದೀವಿ. ಅದೇ ಫಿಲಮ್ ಸ್ಟೂಡೆಂಟ್ ರೋಲ್ ಮಾಡಿದ್ವಿ. ಒಂದು 2 ಸೆಕೆಂಡ್ ಬಂದು ಹೋಗ್ತೀನಿ ಅದ್ರಾಗ. ಈಗ ಖಂಡಿತ ಸರ್, ಯಾಕಂದ್ರೆ ಇಷ್ಟೆಲ್ಲ ನೀವು ನಿಭಾಯಿಸ್ಕೊಂಡು ಅಲ್ಲಿಂದ ಬಂದಿದ್ದೀರಿ ಅಂದ್ರೆ, ಯಾಕಂದ್ರೆ ಅಪ್ಪು ಸರ್ ತರನೇ ಒಂದು ಕಂಟೆಂಟ್ ನೀವು ತಗೊಂಡು ಮುಂದೆ ಜರ್ನಿ ಮಾಡಿ ಸರ್. ಸರ್ ಅವರು ಎಲ್ಲಿ ನಾವಿಲ್ಲ ಸರ್, ಅವ್ರ ಕಾಲದ ಸಮಯ ಇಲ್ಲ. ಆದ್ರೂ ಒಂದು ತೆರೆ ಕಂಡಿದ್ದೀರಿ ಅಂದ್ರೆ ಅದು ನನ್ನ ಭಾಗ್ಯ. ನಿಮ್ಮನ್ನ ನಾನ್ ಕಾಣ್ಬೇಕಂದ್ರೆ ನನ್ಗೆ ಈಗ ನೀವು ಅದು ನನ್ನ ಪುಣ್ಯ. ಅದು ಆ ರೋಲ್ ನೀವು ಮಾಡಿದೀರಿ ಅಂತ ನಮಗೆ ಹೇಳಿದ್ಮೇಲೆ ನಮ್ಗೆ ಅದೊಂದು ಪುಣ್ಯ. ಅದು ಅಲ್ಲಿ ಸಿನಿಮಾ ಇದ್ರೊಳಗೆ ಬಿಡೋದೊಂದು ಇದಿರುತ್ತೆ. ಯಾಕಂದ್ರೆ ಶೂಟಿಂಗ್ ಟೈಮಲ್ಲಿ ಯಾರನ್ನೂ ಒಳಗೆ ಬಿಡೋದಿಲ್ಲ, ಚಿಕನ್ ಶೂಟಿಂಗ್ ಮಾಡೋದ್ರಲ್ಲಿ. ಅಂತದ್ರಲ್ಲಿ ಶೂಟಿಂಗ್ ನಲ್ಲಿ ನೀವೇ ಹೋಗಿದ್ದೀರಾ ಅಂದ್ರೆ ಬಹಳ ಖುಷಿ ಆಯ್ತು ಸರ್. ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ ಸರ್. ಮಾಡಿ ಸರ್, ಏನಿಲ್ಲ ಸರ್, ಇನ್ನೊಂದು ಒಂದು ದೊಡ್ಡದೊಂದು ಇದು ಮಾಡ್ಕೊಂಡು ತೆರೆ ಮೇಲೆ ನಮ್ಮ ಸ್ಕ್ರೀನ್ ಒಳಗೆ ದಾವಣಗೆರೆ ಒಳಗೆ ಒಂದು ನಮ್ಮ ಟೀಮ್, ಓಕೆ ನಮ್ಮ ಟೀಮ್ ಒಂದು ಅಚೀವ್ಮೆಂಟ್ ಆಗಬೇಕು. ಖಂಡಿತ ಮಾಡೋಣ ಸರ್. ಅದಕ್ಕೆಲ್ಲ ಒಂದು ಶ್ರಮ ಬೇಕು, ಸ್ವಲ್ಪ ಕಾಲಾವಕಾಶ ಬೇಕು ಸರ್. ಅದಕ್ಕೆ ಎಲ್ಲ ತಾಳಿ ಸರ್, ತಗೊಂಡು ಮಾಡಿ ಸರ್. ಏನಂದ್ರೆ ಇಷ್ಟೆಲ್ಲ ನಿರ್ವಹಿಸ್ಕೊಂಡು ಹೋಗ್ತಾ ಇದೀರಿ, ಎಲ್ಲಾರನ್ನೂ ಇನ್ನೊಂದು ಸ್ವಲ್ಪ ಆದಷ್ಟು ಎಫೆಕ್ಟ್ ಹಾಕಿ ಸರ್. ಎಫೆಕ್ಟ್ ಹಾಕೊಂಡು ಮಾಡಿ ಸರ್. ಆಕ್ಚುಲಿ ಶೂಟಿಂಗ್ ಅಲ್ಲಿ ಮೇಡಮ್ ಅವರು ಫುಲ್ ಫ್ರೆಂಡ್ಲಿ ಆಗಿರ್ತಾರೆ, ಹಂಗಾಗಿ ಶೂಟಿಂಗ್ ಮಾಡ್ಬೋದು ನಾವು. ಅಲ್ಲ ಈಗ ಯಾಕಂದ್ರೆ ಈ ಫ್ರೆಂಡ್ ಆಗಿದ್ದಾಗ ಸರ್ ಶೂಟಿಂಗ್ ಮಾಡಕ್, ಯಾಕಂದ್ರೆ ಕಾಮನ್ ಆಗಿ ಆ ಶೂಟಿಂಗ್ ಟೈಮಲ್ಲಿ ಒಂದ್ ಮಾತು ಹೋಗುತ್ತೆ, ಒಂದ್ ಮಾತು ಬಂದೇ ಬರುತ್ತೆ ಸರ್. ಅದು ಒಂದು ನಿಭಾಯಿಸ್ಕೊಂಡು ಹೋಗೋದು ಶಕ್ಯ. ಯಾಕಂದ್ರೆ ಯಾರಾಗಿ ಒಂದ್ ಸ್ವಲ್ಪ ಸುತ್ತಾಗಿ ಏನಂದ್ರೆ ಹೊರಗೆ ಹೋಗೋದಿರುತ್ತಲ್ಲ, ಆ ತರ ಇರ್ಬಾರ್ದು. ಇದು ಆ ತರ ಯಾವ್ದು ಆಗಿಲ್ಲ ಸರ್, ಆ ತರ ಆಗಕ್ಕೆ ಅವಕಾಶನೇ ಇಲ್ಲ ನಮ್ಮ ಕಡೆಗೆ. ಬಹಳ ಇದು ಮಾಡ್ತೀವಿ ಅಂದ್ರೆ ಸಿನಿಮಾ ಮಾಡ್ಬೇಕಂದ್ರೆ ತುಂಬಾ ಪೇಷನ್ಸ್ ಬೇಕು ಸರ್. ಅದೊಂದು ಹೌದೌದು, ಅಲ್ಲ ಅದು ಇರ್ಬೇಕು. ಆಮೇಲೆ ಅದ್ರ ಜೊತೆಗೆ ಪೇಷನ್ಸ್ ಎಷ್ಟು ಮುಖ್ಯನೋ ಅಷ್ಟೇ ರೀತಿ ಕಲಾವಿದ್ರು ಆಕ್ಟಿಂಗ್ ಇತ್ತಂದ್ರೆ ಪೇಷನ್ಸ್ ಇದ್ದೇ ಇರುತ್ತೆ. ಅದಿಲ್ಲ ಅಂದ್ರೆ ನೀವು ಪೇಷನ್ಸ್ ಹಾಕೊಂಡ್ಬಿಡ್ತೀವಿ. ಯಾಕಂದ್ರೆ ಅಲ್ಲಿಂದ ಮೈಂಡ್ ಸೆಟ್ ಇಟ್ಕೊಂಡ್ ಬಂದಿರ್ತೀವಿ, ನಾವು ಹಿಂಗೆ ಮಾಡ್ಬೇಕು, ಇದೇ ತರ ಮಾಡ್ಬೇಕು ಅಂತಂದು. ಆ ಇದ್ರ ಬಂದಾಗ ಆ ಟೈಮಲ್ಲಿ ಯಾವ್ದೋ ಒಂದು ಒಬ್ರೇ ಯಾರು ಮಿಸ್ ಆದ್ರೂ ಒಂದು ಅಟ್ಲೀಸ್ಟ್ ಒಂದು ಡೈಲಾಗ್ ಏನಾದ್ರು ಮಿಸ್ ಆದ್ರೂ ಒಂಥರ ಇದಾಗ್ಬಿಡುತ್ತೆ, ಚೆಟ್ಟು ಕೋಪ ಬಂದ್ಬಿಡುತ್ತೆ, ಸಹಜ ಅದು ಬರುತ್ತೆ ಸರ್. ಮತ್ತೆ ಹೇಳ್ಕೊಟ್ಟು ಮಾಡ್ಬೇಕು, ಬರೋವರೆಗೂ ಬಿಡಲ್ಲ.
ಬರೋವರೆಗೂ ಬಿಡೋದಿಲ್ಲ ಟ್ರೈಲ್ ಮಾಡಿ ಅವ್ರಿಗೆ ಇದು ಮಾಡ್ತೀರ. ಇಲ್ಲ ಅವರು ಸಿಗ್ನಲ್ ಕೊಡ್ತಾರೆ, ಈಗ ಡೈಲಾಗ್ ಬರಲಿಲ್ಲ ಅಂದ್ರೆ ನಾನು ಸತಿ ನೋಡ್ತೀನಿ, ಡೈಲಾಗ್ ಬರ್ಲಿಲ್ಲ ಅಂದ್ರೆ ಯಾವಾಗ ಬರ್ತೀನಿ, ಡೈಲಾಗ್ ಬರ್ಬೋದು ನೆಕ್ಸ್ಟ್. ಖುಷಿ ಆಯ್ತು ಸರ್ ಭಾಳ. ಆಮೇಲೆ ಬಹಳಷ್ಟು ಜನ ಹೀರೋಯಿನ್ ನೋಡಿ ಸರ್ ನಾನು ಆಗ್ತಾ ನೋಡ್ಬೇಕಾರೆ, ಕೆಲವರು ಅವ್ರದ್ದೇನು ಚಾರ್ಜ್ ಇರುತ್ತೆ ಅಷ್ಟೇ ಮುಗಿಸ್ಕೊಳ್ಳೋದು ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಪಾರ್ವತಿ ಮೇಡಮ್ ಅವ್ರು ಹಂಗಿಲ್ಲ, ಇವ್ರದ್ದು ಶಾರ್ಟ್ ಇಲ್ಲ ಅಂದ್ರೆ ಅವ್ರು ಸಾಯಂಕಾಲ ಇದ್ರೆ ಬೆಳಗ್ಗೆ ಕುತ್ಕೊಂಡು ಬೇರೆ ನೋಡ್ತಿರ್ತಾರೆ ಇವರು. ಅದೊಂದು ಒಳ್ಳೆ ಕಲಾವಿದರದ ಆಗುವಂತ ಲಕ್ಷಣ. ಅಂದ್ರೆ ಇನ್ನೊಂದು ನೀವು ಹೇಳಿದಿರಲ್ಲ ಸರ್, ಅದು ಲಕ್ಷಣ ಅದು. ಈಗ ನಾವು ಪಾಠ ಕೇಳೋ ಟೈಮಲ್ಲಿ ನಾವೇನೋ ಇದಿಲ್ಲ ಅಂದ್ರೆ ಪಾಠ ಕೇಳ್ತಾನೆ ಓದ್ಕೊಂಡ್ ಬರ್ತಾ ಇರ್ತಾವಲ್ಲ. ಈಗ ನೋಡಿ ಇವರಪ್ಪನ ತಡ್ರಿ, ಇವ ಯಾವ ತರ ಮೂವಿ ಮಾಡಿದ್ರು ಆ ತರ ಒಂದು ಇದ್ರೊಳಗೆ ಅದನ್ನ ನಾವು ನೋಡ್ಕೊಂತ ಕಲಿತಾರೆ. ಈಗ ಶಾರ್ಟ್ ಮೂವಿ ಮಾಡೋದು ಎಷ್ಟೋ ಜನಗಳು ನೋಡ್ತಾ ಇದ್ದೇನಲ್ಲ, ಒಂದು ಕಂಟೆಂಟ್ ಅವ್ರು ಮಾಡಿ ಹೋಗಿದ್ದು ಒಂದು ಹೆಸರನ್ನ ಈಗ ಎಲ್ಲರೂ ಬಳಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಸಹ ಒಂದು ಆ ಕಂಟೆಂಟ್ ಇದು ಮಾಡ್ಕೊಂಡು ನೀವು ಮಾಡ್ತಾ ಇದ್ದೀರ ಅಂದ್ರೆ ಮುಂದೊಂದು ದಿನ ಸರ್ ಕಡೆಯಿಂದ, ನಮ್ಮ ಯಾರೋ ಸಂದೀಪ್ ಸರ್ ಕಡೆಯಿಂದ ಒಂದು ಹೀರೋಯಿನ್ ಆದ್ರೂ ಆಗ್ಬೋದು, ಹೇಳಕ್ ಬರಲ್ಲ. ಆಲ್ರೆಡಿ ಆಗಿದಾರಲ್ಲ ಹೀರೋಯಿನ್ ಅಲ್ಲ ಆದ್ರೂ ದೊಡ್ಡ ಮೂವಿ ಒಳಗೆ ಒಂದು ಹೀರೋಯಿನ್ ಮಾಡ್ಲೇಬೇಕು ಸರ್, ಹೇಳ್ತೀನಿ ನೋಡಿ. ನೋಡೋಣ ಖಂಡಿತ ಅವಕಾಶ ಇದ್ರೆ ಅಷ್ಟೇನ್ ಡೈರೆಕ್ಟ್ರಿಗೂ ನಿಮ್ಗೆ ಹೇಳ್ತೀನಿ. ಬಟ್ ಏನಿಲ್ಲ ಸರ್, ಟೀಮ್ ವರ್ಕ್ ಚೆನ್ನಾಗಿದೆ ಅಂತ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನನಗೆ ಇಷ್ಟೊತ್ತು ನೀವು ಸಮಯ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ನಾನು ಬಹಳ ದಿನ ಕಾಯ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಏನೋ ನಿಮಗೆ ಕಾಲಕಾವಶ ಇದಕ್ಕೆ ಟೈಮ್ ಆಗ್ತದೆ ಪಾಪ, ನೀವು ಅವಾಗೆ ಕೇಳಿದ್ರಿ. ಸಾರಿ, ಸ್ವಲ್ಪ ಬಿಸಿ ಇದ್ವಿ ಹಂಗಾಗಿ. ಇಲ್ಲ ಸರ್, ನೆಕ್ಸ್ಟ್ ಮೂವಿ ನನಗೆ ನೆಕ್ಸ್ಟ್ ಮೂವಿ ಯಾವ್ದು ಇದೆ ಸರ್? ಈಗ ಸರ್ ಇನ್ನು ಕತೆ ರೆಡಿ ಆಗಿಲ್ಲ, ನೋಡೋಣ. ಮಾಡಿ ಸರ್, ಮಾಡಿ. ಎಲ್ಲ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 3-4 ಕಥೆಗಳಿದೆ ಸರ್. ನನಗೆ ಒಂದು ಸ್ವಲ್ಪ ಶೂಟಿಂಗ್ ಅಲ್ಲಿ ಒಂದು ಸ್ವಲ್ಪ ಏನಾದ್ರು ಬರ್ರಿ ಸರ್. ಪಾಠ ಕೇಳೋ ಟೈಮಲ್ಲಿ ನಾವೇನೋ ಇದಿಲ್ಲ ಅಂದ್ರೆ ಪಾಠ ಕೇಳ್ತಾನೆ ಓದ್ಕೊಂಡ್ ಬರ್ತಾ ಇರ್ತಾವಲ್ಲ. ಈಗ ನೋಡಿ ಇವರಪ್ಪನ ತಡ್ರಿ, ಇವ ಯಾವ ತರ ಮೂವಿ ಮಾಡಿದ್ರು ಆ ತರ ಒಂದು ಇದ್ರೊಳಗೆ ಅದನ್ನ ನಾವು ನೋಡ್ಕೊಂತ ಕಲಿತಾರೆ. ಈಗ ಶಾರ್ಟ್ ಮೂವಿ ಮಾಡೋದು ಎಷ್ಟೋ ಜನಗಳು ನೋಡ್ತಾ ಇದ್ದೇನಲ್ಲ, ಒಂದು ಕಂಟೆಂಟ್ ಅವ್ರು ಮಾಡಿ ಹೋಗಿದ್ದು ಒಂದು ಹೆಸರನ್ನ ಈಗ ಎಲ್ಲರೂ ಬಳಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಸಹ ಒಂದು ಆ ಕಂಟೆಂಟ್ ಇದು ಮಾಡ್ಕೊಂಡು ನೀವು ಮಾಡ್ತಾ ಇದ್ದೀರ ಅಂದ್ರೆ ಮುಂದೊಂದು ದಿನ ಸರ್ ಕಡೆಯಿಂದ, ನಮ್ಮ ಯಾರೋ ಸಂದೀಪ್ ಸರ್ ಕಡೆಯಿಂದ ಒಂದು ಹೀರೋಯಿನ್ ಆದ್ರೂ ಆಗ್ಬೋದು, ಹೇಳಕ್ ಬರಲ್ಲ. ಆಲ್ರೆಡಿ ಆಗಿದಾರಲ್ಲ ಹೀರೋಯಿನ್ ಅಲ್ಲ ಆದ್ರೂ ದೊಡ್ಡ ಮೂವಿ ಒಳಗೆ ಒಂದು ಹೀರೋಯಿನ್ ಮಾಡ್ಲೇಬೇಕು ಸರ್, ಹೇಳ್ತೀನಿ ನೋಡಿ. ನೋಡೋಣ ಖಂಡಿತ ಅವಕಾಶ ಇದ್ರೆ ಅಷ್ಟೇನ್ ಡೈರೆಕ್ಟ್ರಿಗೂ ನಿಮ್ಗೆ ಹೇಳ್ತೀನಿ. ಬಟ್ ಏನಿಲ್ಲ ಸರ್, ಟೀಮ್ ವರ್ಕ್ ಚೆನ್ನಾಗಿದೆ ಅಂತ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನನಗೆ ಇಷ್ಟೊತ್ತು ನೀವು ಸಮಯ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ನಾನು ಬಹಳ ದಿನ ಕಾಯ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಏನೋ ನಿಮಗೆ ಕಾಲಕಾವಶ ಇದಕ್ಕೆ ಟೈಮ್ ಆಗ್ತದೆ ಪಾಪ, ನೀವು ಅವಾಗೆ ಕೇಳಿದ್ರಿ. ಸಾರಿ, ಸ್ವಲ್ಪ ಬಿಸಿ ಇದ್ವಿ ಹಂಗಾಗಿ. ಇಲ್ಲ ಸರ್, ನೆಕ್ಸ್ಟ್ ಮೂವಿ ನನಗೆ ನೆಕ್ಸ್ಟ್ ಮೂವಿ ಯಾವ್ದು ಇದೆ ಸರ್? ಈಗ ಸರ್ ಇನ್ನು ಕತೆ ರೆಡಿ ಆಗಿಲ್ಲ, ನೋಡೋಣ. ಮಾಡಿ ಸರ್, ಮಾಡಿ. ಎಲ್ಲ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 3-4 ಕಥೆಗಳಿದೆ ಸರ್. ನನಗೆ ಒಂದು ಸ್ವಲ್ಪ ಶೂಟಿಂಗ್ ಅಲ್ಲಿ ಒಂದು ಸ್ವಲ್ಪ ಏನಾದ್ರು ಬರ್ರಿ ಸರ್, ಒಂದ್ ಸ್ವಲ್ಪ ಇದು ಮಾಡ್ಕೊಡ್ತೀರಾ ಸರ್? ನಾನು ಒಂದ್ ಸ್ವಲ್ಪ ಇದು ಮಾಡ್ತೀವಿ, ನಂದು ಒಂದು ಶ್ರಮ ಹಾಕಿ ಕೊಡ್ತೀವಿ. ಯಾಕಂದ್ರೆ ನಮಗೂ ಡೈರೆಕ್ಟ್ರು ಎಕ್ಸ್ಟ್ರಾ ಇದಿರುತ್ತೆ, ಆ ಡೈರೆಕ್ಟ್ರು ನಾನು ಒಂದ್ ಸ್ವಲ್ಪ ಬೆಳೆಸ್ತೀವಿ. ನೀವೇನಾದ್ರು ಪರ್ಮಿಷನ್ ಯಾಕಂದ್ರೆ ಕೇಳಬೇಕು ಶೂಟಿಂಗ್ ಟೈಮಲ್ಲಿ, ಯಾಕಂದ್ರೆ ಯಾರಾಗ್ಲಿ ಹಂಗೆ ಹೋಗಕ್ ಬರಲ್ಲ ಸರ್. ಹಂಗಾಗಿ ನೀವು ಒಂದು ನಮಗೆ ಕೊಡ್ತೀನಿ ಅಂತ ನಾವು ಬಂದು ಇದು ಮಾಡ್ತೀವಿ. ಓಕೆ ಸರ್, ಖಂಡಿತ ಫೋನ್ ಮಾಡ್ತೀನಿ ಬನ್ನಿ. ಶೂಟಿಂಗ್ ಟೈಮಲ್ಲಿ ಪರಿಚಯ ಆಗುತ್ತೆ, ಎಲ್ಲರೂ ಪರಿಚಯ ಆಗುತ್ತೆ. ಒಟ್ಟು ಆ ಟೈಮಲ್ಲಿ ನೋಡೋದಕ್ಕೆ ಈ ಟೈಮಲ್ಲಿ ನಾವು ಇದು ಮಾಡೋದಕ್ಕೆ ಬೇರೆ ರೀತಿ ಇರುತ್ತೆ ಮೇಡಮ್. ಅಂದ್ರೆ ಅಲ್ಲಿ ಬೇರೆ ರೀತಿ ಇರುತ್ತೆ, ಅಲ್ಲಿ ಡೈರೆಕ್ಟ್ ಯಾವ ತರ ಇರ್ತಾರ ಅದು ಮೇನ್. ಅದನ್ನ ನೋಡಕ್ ನಾವು ನನಗೆ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಒಂದು ಅನುಕೂಲ ಮಾಡಿಕೊಡಿ. ಈಗ ಎಲ್ಲದೂ ನಿಭಾಯಿಸ್ಕೊಂಡೋದು ಈಗ ಮೇಡಮ್ಮು ಸರ್ ಹೇಳ್ದಂಗೆ ಎಲ್ಲ ಎಫೆಕ್ಟ್ ನಿಮ್ಮ ಆಗ್ತದೆ ಸರ್. ಎಫೆಕ್ಟ್ ಮೇಲೆ ಇನ್ನೂ ಎಫೆಕ್ಟ್ ಹಾಕಿ ದೊಡ್ಡ ತೆರಿ. ನಾನು ಅಷ್ಟೇನು ಎಫೆಕ್ಟ್ ಇಲ್ಲ, ಅಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ. ನನಗೂ ಹೇಳ್ಕೊಟ್ಟೆ ಡೈಲಾಗ್ ಹೇಳ್ಕೊಟ್ಟಂಗ ಕೊರಿಯೋಗ್ರಫಿ ಮಾಡ್ಲೇಬೇಕು. ಆಮೇಲೆ ಯಾವ್ದೇ ಒಂದು ಕೆಲಸ ಆಗ್ಲಿ ಡೈರೆಕ್ಟ್ ಇದ್ದಂಗೆ ಮಾಡ್ಲೇಬೇಕು. ಅದು ಅವ್ರು ಮಾಡ್ಲಿದ್ರೆ ಯಾವ್ದೂ ನಡೆಯಲ್ಲ ಸರ್. ಹಾಗಾಗಿ ಸರ್ ಹೆಚ್ಚಿಗೆ ಎಫೆಕ್ಟ್ ಹಾಕಿ ಸರ್. ಮುಂದೆ ಟೀಮ್ ಒಂದಿನ ದೊಡ್ಡ ಪರದೆ ಗಾಳಿ ಬರ್ಲಿ, ಯಾಕಂದ್ರೆ ನಮ್ಮ ಅಶೋಕ ಥಿಯೇಟರ್ ಒಳಗೆ ಬರ್ಲಿ, ಫಸ್ಟ್ ಫಿಲಮೇ ಬಂದ್ಬಿಡ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫಿಲಮೇ ನಮ್ಮ ಅಶೋಕ ಥಿಯೇಟರ್ ಅಲ್ಲಿ ಥ್ಯಾಂಕ್ ಯು ಬರಂಗೆ ಮಾಡ್ಬಿಟ್ಟು ಮೇಡಮ್. ಏನ್ ಸರ್? ಓಕೆ ಸರ್. ಓಕೆ.